ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಏನಂದರೆ ನಾಳೆ ನನ್ನ ತಮ್ಮನ ಬರ್ಡೇ ಇದೆ. ಸೊ ನಾಳೆ ನಾನು ಆ್ಯಕ್ಚುಲಿ ಊರಿಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಇವತ್ತು ನೈಟೇ ಒಂದು ಸ್ಮಾಲ್ ಕೇಕ್ ಕಟ್ ಮಾಡಿಸೋಣ ಅಂತ. ಆ್ಯಂಡ್ ಮತ್ತು ಅವನಿಗೇನಾದರೂ ಇಷ್ಟ ಆಗೋ ಥರ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಡ್ಯೂಟಿಯಿಂದ ಬಂದು ಇವಾಗ ಅಡುಗೆ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವನಿಗೆ ಪನ್ನೀರ್ ಅಂದರೆ ಇಷ್ಟ. ಸೊ ಅದಕ್ಕೇ ಪಾಲಕ್ ಪನ್ನೀರ್ ಮಾಡಿ ಒಂದೇನಾದರೂ ರೈಸ್, ಲೈಟಾಗಿ ಏನಾದರೂ ರೈಸ್ ಮಾಡೋಣ ಅಂದರೆ ಅಂದ್ಕೊಂಡೆ. ಗೀ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮತ್ತು ಪಾಲಕ್ ಪನ್ನೀರಿಗೆ ಇವತ್ತು ಬಟರ್ ನಾನ್ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾಯಿರೋದು. ಬಟರ್ ನಾನ್ ಪನ್ನೀರ್ ಗ್ರೇವೀಸ್ ಎಲ್ಲ ಮಾಡಿದ್ದೀನಿ, ಬಟ್ ಬಟರ್ ನಾನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, 8:30, 9 o'clock ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಬನ್ನಿ, ಆಲ್ರೆಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಅಂತ ಎಲ್ಲ ತರಿಸಿ ಆಲ್ಮೋಸ್ಟ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡಬೇಕು. ಸೊ 12 ಅಷ್ಟರಲ್ಲಿ ಕೇಕ್ ಆರ್ಡರ್ ಮಾಡಿದ್ದೀನಿ, ಕೇಕ್ ಬರುತ್ತೆ. ಫಸ್ಟ್ ಅಡುಗೆ ಪ್ರಿಪೇರ್ ಮಾಡ್ಕೊಂಬೋಣ ಅಂತ ಫಸ್ಟಾಗೆಲ್ಲ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ತಮ್ಮ ಮಲ್ಕೊಂಡಿದ್ದಾನೆ. ಆ್ಯಕ್ಚುಲಿ ನೋಡಿದ್ರಲ್ಲ, ನನ್ನ ತಮ್ಮ ಮಲ್ಕೊಂಡಿದ್ದಾನೆ, ಅವನಿಗೇನೂ ಗೊತ್ತಿಲ್ಲ. ಸೊ ಎಲ್ಲ ರೆಡಿ ಮಾಡಾದಮೇಲೆ, ಅಂದರೆ ಅಡುಗೆ ಮಾಡ್ತಿರೋದೆಲ್ಲ ಗೊತ್ತು, ಬಟ್ ಏನು ಮಾಡ್ತಿದ್ದೀನಿ ಅಂತ ಅವನಿಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ಯಾವತ್ತೂ ನಾನು ಅವ್ನ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡೇ ಇಲ್ಲ. ಒಂದು ಕೇಕ್ ಕೂಡ ನಾನು ಕಟ್ ಮಾಡಿಸಿಲ್ಲ ಯಾವ ವರ್ಷವೂ. ಅವ್ನ ಫ್ರೆಂಡ್ಸ್ ಜೊತೆ ಹೋಗ್ತಾನೆ, ಆಚೆ ಬರ್ತಾನೆ. ಸೊ ಇವಾಗ ಅವ್ನು ನನ್ನ ಜೊತೆನೇ ಇರೋದ್ರಿಂದ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಗಿಫ್ಟ್ ಕೂಡ ತೊಗೊಂಬಂದಿದ್ದೀನಿ, ಅದನ್ನು ಲಾಸ್ಟಲ್ಲಿ ನಾನು ರಿವೀಲ್ ಮಾಡ್ತೀನಿ. ಸೊ ಬನ್ನಿ, ಫಸ್ಟು ಪಟ ಅಂತ ಬೇಗ ಹೋಗಿ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಂಬೇಡ. ಗೈಸ್ ನೋಡಿ, ಪಾಲಕ್ ಗ್ರೇವಿ ಮಾಡಬೇಕಂತ, ಪಾಲಕ್ ಪನ್ನೀರ್ ಮಾಡಬೇಕಂತ ಪನ್ನೀರು ಪಾಲಕ್ ಅದಕ್ಕೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಗೀ ರೈಸ್ ಮಾಡ್ಬೇಕಂದ್ಬಿಟ್ಟು ಹಾಫ್ ಆನ್ ಅವರ್ ಮುಂಚೆನೇ ಅಕ್ಕಿ ನೆನೆ ಹಾಕಿಡ್ಬೇಕಂದ್ಬಿಟ್ಟು ನೆನೆ ಹಾಕಿದ್ದೀನಿ ಅಕ್ಕಿನ. ಸೊ ನೆಕ್ಸ್ಟ್ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಪಾಲಕ್ನ ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ರುಬ್ಕೊಂಡು ಫಸ್ಟ್ ಪಾಲಕ್ ಗ್ರೇವಿ ಮಾಡ್ತೀನಿ. ಬನ್ನಿ ಮಾಡೋಣ. ಗೈಸ್, ಇವಾಗ ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುದೀತಿದೆ. ಇವಾಗ ಅದಕ್ಕೆ ಪಾಲಕ್ ಹಾಕ್ಬಿಟ್ಟು ಒಂದು 2 to 3 minutes ಅಷ್ಟೇ ಅದನ್ನು ಬೇಯಿಸ್ಕೋಬೇಕು ಸೊಪ್ಪನ್ನ. ನೀರು ಇವಾಗ ಕುದೀತಾ ಇದೆ, ಇದಕ್ಕೆ ನಾನು ಪಾಲಕ್ ಹಾಕ್ತಾಯಿದ್ದೀನಿ. ಗೈಸ್, ನನಗೆ ಫುಲ್ಲು ವಿಡಿಯೋ ತೋರ್ಸೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡೋರು ಯಾರೂ ಇಲ್ಲ, ಸೊ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟೆಷ್ಟಾಗುತ್ತೋ ಅಷ್ಟು ನಾನು ಇದರಲ್ಲಿ ತೋರಿಸ್ತೀನಿ. ಫುಲ್ ವಿಡಿಯೋ ಬೇಕಾದರೆ ಕಂಪ್ಲೀಟಾಗಿ ಇನ್ನೊಂದು ಸಲ ನಾನು ಮಾಡಾಕ್ತೀನಿ, ಯಾಕಂದರೆ ಇವಾಗ ಒಂದು ಸೆಲೆಬ್ರೇಷನ್ದು ವಿಡಿಯೋ ಮಾಡಬೇಕು. ಸೊ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಕಂಪ್ಲೀಟ್ ಆಗಿಲ್ಲ ಅಂದರೆ ನೆಕ್ಸ್ಟು ಅದೇ ಸಪ್ರೇಟ್ ಒಂದು ವಿಡಿಯೋ ಮಾಡಿಬೇಕಾದ್ರೆ ಹಾಕ್ತೀನಿ. ಗೈಸ್, ಇವಾಗ ಹಾಕಿದ್ದೀನಿ, ಅದು ಸ್ವಲ್ಪ ಬೇಯಲಿ ಸೊಪ್ಪು ಕಂಪ್ಲೀಟಾಗಿ. ನೋಡಿ, ಇವಾಗ ಸೊಪ್ಪು ಬೇಯ್ತಾ ಇದೆ. 2 minutes ಆಗಿದೆ, 3-4 minutes ಆಗಿದೆ. ಸೊ ನನಗೆ ಬೆಂದಿದೆ ಅಂತ ಅನಿಸ್ತಾ ಇದೆ. ಇವಾಗ ಅದನ್ನು ತೆಕ್ಕೊಂಡು ಒಂದು ತಣ್ಣೀರೊಳಗಡೆ ಹಾಕ್ಕೋಬೇಕು. ಫಸ್ಟು ತಣ್ಣೀರೊಳಗಡೆ ಹಾಕ್ಕೊಂಡು, ಇಲ್ಲಾಂದರೆ ಸ್ವಲ್ಪ ಅದನ್ನು ಆರಿಸ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡಬೇಕು. ಸೊ ಬನ್ನಿ, ಇದನ್ನು ತೆಗಿಯೋಣ ಇವಾಗ ಫಸ್ಟು. ಸೊ ನನಗೆ ಇದು ಇವಾಗ ಆಗಿದೆ ಅಂತ ಅನಿಸ್ತಿದೆ. ಇದನ್ನು ತೆಗೆದು ಇವಾಗ ತಣ್ಣೀರೊಳಗಡೆ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಪ್ಲೇಟಲ್ಲಿಟ್ಟು ಸ್ವಲ್ಪ ಆರಿಸ್ಕೊಂಡು ಹಾಕಿದ್ರೂ ಓಕೆ. ನಾನು ಸ್ವಲ್ಪ ಅರ್ಜೆಂಟಿದೆ, ಬೇಗ ಮಾಡಬೇಕು ಎಲ್ಲನೂ. ಸೊ ಅದಕ್ಕೆ ತಣ್ಣೀರೊಳಗಡೆ ಹಾಕ್ತೀನಿ. ಸ್ವಲ್ಪ ಇದು ಆರಾದಮೇಲೆ ಅದಕ್ಕೆ ಅರ್ಜೆಂಟಲ್ಲಿ ಮಾಡಿದ್ರೆ ಹೀಗೆ ಆಗೋದು. ಓಕೆ, ಇವಾಗ ಅದ್ರ ಜೊತೆಗೆ ಒಂದು ಜಾರ್ಗೆ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು ಏನಿದೆ ಇದನ್ನು ಇಷ್ಟು ಹಾಕ್ಕೊಂಡು ಫಸ್ಟು ರುಬ್ಕೊಬರೋಣ. ಬನ್ನಿ, ಇದಕ್ಕೆ ನಾವು ಬಟರ್ ಹಾಕ್ತಾಯಿದ್ದೀನಿ. ಸೊ ಬಟರಲ್ಲಿ ಪನ್ನೀರು ಫ್ರೈ ಆದರೆ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೆ ಇವಾಗ ಬಟರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಗಲಿ. ಆದಮೇಲೆ ಪನ್ನೀರ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿ. ಸೊ ಇದು ಸ್ವಲ್ಪ ಕರಗಾದ್ಮೇಲೆ ಫಸ್ಟು ಪನ್ನೀರನ್ನ ಬಟರಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಬೋಣ. ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್
ಹಾಕೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿನೂ ಬೇಡ. ಈ ಥರ ಫ್ರೈ ಮಾಡಿಕೊಂಡು ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡ್ಬೇಕು. ಇವಾಗ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ. ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮ್ಯಾಟೊ. ಫ್ರೈ ಮಾಡ್ಕೋಬೇಕು. ಓಕೆ, ಅದಕ್ಕೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನಮ್ಮನೆಯಲ್ಲೆಲ್ಲ ಸ್ವಲ್ಪನೇ ಖಾರ ತಿನ್ನೋದು, ಸೊ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಚಿಲ್ಲಿ ಪೌಡ್ರ್ ಆದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ, ಬಟ್ ಪಾಲಕ್ ಪನ್ನೀರ್ ಫಸ್ಟ್ ಟೈಮ್ ಮಾಡ್ತಿರೋದು, ಹೇಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಅದು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದು ಕರೆಕ್ಟಾಗಿ ಎಲ್ಲ ಫ್ರೈ ಆದಮೇಲೆ ಇವಾಗ ರುಬ್ಕೊಂಡಿದ್ವಲ್ಲ ಪಾಲಕ್ ಖಾರ ಏನಿದೆ ಅದನ್ನು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋಣ. ಖಾರ ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಥರ ತಿರುಗಿಸ್ಕೊಂಡು ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಕುದಿ ಬಂದಮೇಲೆ ಪನ್ನೀರ್ ಏನಿದೆ ಅದನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಪಾಲಕ್ ಪನ್ನೀರ್ ರೆಡಿ. ಕುದಿ ಬಂದಿದೆ ಖಾರ, ಇವಾಗ ಪನ್ನೀರ್ ಹಾಕೋಣ. ಪನ್ನೀರ್ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ ಅಂತ. ದೊಡ್ಡದಿದ್ದರೆ ಅಷ್ಟು ಬೇಗ ಬೇಯಲ್ಲ, ಸೊ ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಹಾಕಿ ಒಂದು ಕುದಿ ಬರಲಿ ಇದು. ನೆಕ್ಸ್ಟು ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕಿದ್ರೆ ಆ್ಯಕ್ಚುಲ್ ಟೇಸ್ಟ್ ಅವಾಗಲೇ ಬರೋದು, ಫ್ರೆಶ್ ಕ್ರೀಮ್ ಹಾಕ್ತಾರೆ. ಹಾಗೆ ನಾನಿವಾಗ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಫ್ರೆಶ್ ಕ್ರೀಮ್ ಹಾಕಿದ್ರೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆ ಥರ ಟೇಸ್ಟ್ ಬರುತ್ತೆ ಅಂತ, ಯಾವ ಥರ ಬರುತ್ತೆ ಅಂತ ಇದು ಹಾಕಿ ಇದನ್ನು ಇನ್ನೊಂದ್ಸಲ ಮಿಕ್ಸ್ ಕೊಟ್ಟು ಒಂದು 2 ಮಿನಿಟ್ಸ್ ಬರೋಣ ಸಾಕು. ಅದು ಪನ್ನೀರ್ ಸ್ವಲ್ಪ ಫ್ರೈ ಆಗಲಿ ನೀಟಾಗಿ, ಅದಕ್ಕೋಸ್ಕರ ಅಷ್ಟೇ. ಆಲ್ರೆಡಿ ಘಮ ಬರ್ತಾ ಇದೆ. ಗೈಸ್, ಲಾಸ್ಟಲ್ಲಿ ನಾನು ಕಸ್ತೂರಿ ಮೆಹಂದಿ ಹಾಕ್ಕೊತಾ ಇದ್ದೀನಿ. ಕಸ್ತೂರಿ ಮೆಹಂದಿ ಹಾಕಿದ್ರೆ ಆಲ್ಮೋಸ್ಟ್ ರೆಡಿ ಆಯಿತು ಪಾಲಕ್ ಪನ್ನೀರು. ಒಂದ್ಸಲ ಹಿಂಗೆ ತಿರುಗಿಸ್ಕೊಂಡು ನೋಡಿ ಈ ಥರ ಇದೆ. ಎಸ್, ರೈಟ್. ಎಸ್, ಇವಾಗ ಪಾಲಕ್ ಪನ್ನೀರ್ ರೆಡಿ ಆಯಿತು. ಗೀ ರೈಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫುಲ್ ರೆಸಿಪಿ ತೋರ್ಸೋಕ್ಕಾಗಿಲ್ಲ, ಗೀ ರೈಸ್ದು ಫುಲ್ ರೆಸಿಪಿ ಮಾಡೋಕ್ಕಾಗಿಲ್ಲ ರೈಸ್, ಯಾಕಂದರೆ ನಾವು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, ಬೇಗ ಬೇಗ ಮಾಡಬೇಕು. ಅದಕ್ಕೇ ಇವಾಗ ಗೀ ರೈಸ್ ತೋರ್ಸೋಕ್ಕಾಗಿಲ್ಲ. ಇನ್ನು ಬಟರ್ ನಾನ್ ಒಂದು ಬ್ಯಾಲೆನ್ಸ್ ಇದೆ, ಪಾಲಕ್ ಪನ್ನೀರ್ ಅಷ್ಟೇ ರೆಡಿಯಾಗಿದೆ. ಗೀ ರೈಸ್ ಮಾಡಿಕೊಂಡು ನಾನು ನೆಕ್ಸ್ಟು ಬಟರ್ ನಾನ್ ಮಾಡಬೇಕು. ಅದನ್ನು ಹರ್ಕೊಂಡು ಬಟರ್ ನಾನ್ ಮಾಡಬೇಕು. ಸೊ ಇವಾಗ ಆಗಿದೆ, ಅಕ್ಕಿ ಹಾಕಿದ್ದೀನಿ. ಇವಾಗ 1 ಗ್ಲಾಸ್ ಬಾಸುಮತಿ ರೈಸ್ ಹಾಕಿದ್ದೀನಿ ನಾನು ಇವತ್ತು. ಬಾಸುಮತಿ ರೈಸ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಹಾಫ್ ಆನ್ ಅವರ್ ಮುಂಚೆನೇ ನೆನೆಯೋಕೆ ಇಟ್ಟಿದ್ದೆ 1 ಗ್ಲಾಸ್ ಅಕ್ಕಿ. ಸೊ ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟು ಫಾಸ್ಟಾಗಿ ನಾನು ಇವತ್ತೇ ಮಾಡ್ತಾ ಇರೋದು ಅಡುಗೆನ. ಇಷ್ಟೊಂದೆಲ್ಲ ನಾನು ಅರ್ಜೆಂಟಲ್ಲಿ ಯಾವತ್ತೂ ಮಾಡಿಲ್ಲ. ಸೊ ಹೇಗೆ ಬರುತ್ತೆ ಅಂತ ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ. ನನ್ನ ತಮ್ಮ ಇನ್ನೂ ಮಲ್ಕೊಂಡೇ ಇದ್ದಾನೆ. ನಾನು ಇಷ್ಟೊಂದು ಸೌಂಡ್ ಮಾಡ್ತಿದ್ರು ಅವನು ಇದ್ದಿಲ್ಲ. ಅಲ್ಲ, ನಮ್ಮ
ನನಗೂ ಆ್ಯಕ್ಚುಲಿ ಅದೇ ಬೇಕಾಗಿರೋದು. ಆ್ಯಕ್ಚುಲಿ ಸೌಂಡ್ ಆಗ್ತಿತ್ತು, ಬಟ್ ಅವನು ಎದ್ದೇಳ್ತಿದ್ದ, ಬಟ್ ಈ ಸೌಂಡ್ ಆಗ್ತಿರೋದಕ್ಕೆ ಅವ್ನಿಗೇನು ಕೇಳಿಸ್ತಾ ಇಲ್ಲ. ಅವ್ನು ರೂಮಲ್ಲಿ ಮಲ್ಕೊಂಡಿದ್ದಾನೆ. ಹಾಂ, 12 ಗಂಟೆಗೆ ಇನ್ನು ಹಾಫ್ ಆನ್ ಅವರ್ ಐತೆ ಗೈಸ್. ನಾನು ಇನ್ನೂ ಬಟರ್ ನಾನ್ ಮಾಡಬೇಕು. ಏನು ಮಾಡ್ತೀನೋ ಗೊತ್ತಿಲ್ಲ. ಗೀ ರೈಸ್ ಆಲ್ಮೋಸ್ಟ್ ಆಗಿದೆ. ಇವಾಗ ಇದು ಒಂದು ಸ್ವಲ್ಪ ಕೂಗಿಸ್ಕೊಳ್ಳಲ್ಲ, ಹಾಗೆ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಗೀ ರೈಸ್ ರೆಡಿ ಆಗುತ್ತೆ. ಎಸ್, ಬನ್ನಿ ನೆಕ್ಸ್ಟ್ ಬಟರ್ ನಾನ್ ಮಾಡೋಣ. ನೋಡಿ, ಬಟರ್ ನಾನ್ಗೆ ನಾನು ಆವಾಗಲೇ ಹಿಟ್ಟು ಕಲಸಿಟ್ಟಿದ್ದೆ, ಯಾಕಂದರೆ ಇದು ಸ್ವಲ್ಪ ಉಬ್ಬಬೇಕು. ಅದಕ್ಕೆ ಹಾಫ್ ಆನ್ ಅವರ್ ಮುಂಚೆನೇ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಈ ಥರ ಆಗಿದೆ. ಇವಾಗ ರೋಟಿನ ಏನು ಉಜ್ಕೋಬೇಕು. ಬನ್ನಿ ಉಜ್ಕೊಂಡು ರೋಟಿ ಮಾಡೋಣ. ಗೈಸ್, ಈಗ ಟೈಮು 11:59 ಆಗಿದೆ ಕರೆಕ್ಟಾಗಿ. ಬನ್ನಿ ನನ್ನ ತಮ್ಮನ ಎಬ್ಸ್ಕೊಂಬರೋಣ. ಓಯ್ ಪಪ್ಪ, ಯಾವುದೋ ಫೋನ್ ಬರ್ತೈತೆ ನೋಡು. ಓಯ್ ಬಾಯಿಲಿ, ಊಟ ಮಾಡಲ್ವಾ? ಇದು ಮತ್ತೆ ಎದಳು. ಓಯ್, ಊಟ ಮಾಡಿದ್ದು ಬಿಡು. ಕಣ್ಣು ಕೊಡಿಲ್ ಕೈ. ಹ್ಯಾಪಿ ಬರ್ತಡೇ. ಇಲ್ಲಿ ನೋಡು, ಬಾ. ಊಟ ಮಾಡಿದಾಗೆ ಮಲ್ಕೊಂಡಿದ್ಯಾ? ಯಾವುದೋ ಕಾಲ್ ಬರ್ತಿತ್ತು ನೋಡಿ, ಯಾವುದೋ ಹೇಳು. ಬಾ ಎದ್ದು. ಹ್ಯಾಪಿ ಬರ್ಡೇ ಬ್ರೋ. ಮುಖ ತೊಳ್ಕೊಂತೀಯಾ? ಬೇಡ ಬಾ, ಹಂಗೆ ಕಟ್ ಮಾಡು. ಇವಾಗ ಏನು ಮುಖ ತೊಳ್ಕೊಂತೀಯ? ಮತ್ತೆ ನಿದ್ದೆ ಬರಲ್ಲ. ಏನು ರಿಯಾಕ್ಷನ್ನೇ ಇಲ್ವಲ್ಲ ಗುರು? ಹಾಂ, ಏನು ರಿಯಾಕ್ಷನ್ ಕೊಡಲಿ? ಚೆನ್ನಾಯ್ತಾ? ಇಷ್ಟ ಆಯ್ತಾ? ಕಟ್ ಮಾಡು. ಅದು ವಾಚು. ಗೈಸ್, ಇಷ್ಟೆಲ್ಲ ಮಾಡಿದ್ದೀನಿ, ಏನು ರಿಯಾಕ್ಷನ್ ಇಲ್ಲ ನೋಡಿ ಗೈಸ್. ಏನು ರಿಯಾಕ್ಷನ್ ಕೊಡಲಿ ಅಂತಾನೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಪಾಪು, ಹ್ಯಾಪಿ ಬರ್ತ್ಡೇ ಟು ಯು. ಕೈಯಲ್ಲಿ ಇಟ್ಕೊಂಡು ಹಿಂಗೆ ಆಡಿಸೋ. ನೀನು ಆಡಿಸೋ ವರ್ಷದಲ್ಲಿ ಆಫ್ ಆಗೋಯ್ತು ಬಿಡೋದು. ಏನು ಹುಡ್ತಾ ಇದೆಯಾ? ಸಾಂಗ್ ಹಾಕ್ಬೇಕಿತ್ತಲ್ಲ, ಚೆನ್ನಾಗಿರೋದು. Many more happy returns of the day. ಬೇಗ ಬೇಗ ಇಂಜಿನಿಯರಿಂಗ್ ಮುಗಿಸ್ಕೊ. ಹಾಂ, ಚೆನ್ನಾಗಿ ಆಗಬೇಕು. ಗೈಸ್, ಇವಾಗ ನನ್ನ ತಮ್ಮ ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ. ರಿವೀಲ್ ಮಾಡೋ ಟೈಮ್ ಬಾತ್. ಹ್ಯಾಪಿ ಬರ್ತ್ಡೇ. ಏನಿರ್ಬೋದು ಗೆಸ್ ಮಾಡು. ಹಾಂ, ಏನು ಹೇಳೋ? ಏನಿರ್ಬೋದು? ರಿಂಗ? ಎಸ್. ಗೋಲ್ಡ್ ಸಿಲ್ವರ?
ಗೋಲ್ಡ್ ಇರ್ಬೋದಾ ಸಿಲ್ವರ್ ಇರ್ಬೋದಾ? ಎಕ್ಸ್ಟ್ರಾಡಿನರಿ ಆನ್ಸರ್ ಇದು. ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಆನ್ಸರ್. ಅದು ಆ್ಯಕ್ಚುಲಿ ಅದು ಸರಿಯಾಗಿ ಟೇಪ್ ಹಾಕಿಲ್ಲ ನಾನು, ಅದು ಕ್ಲಾಸಲ್ಲಿ ಸಿಕ್ಕಿಲ್ಲ, ಅದಕ್ಕೆ ಹಂಗೆ ಯೂಸ್ ಮಾಡಿ. ಆಯ್ತಾ? ಏನು ರಿಯಾಕ್ಷನ್ ಇಲ್ಲ? ಹಾಂ, ಸೂಪರ್. ಇಷ್ಟ ಆಯ್ತಾ ಇಲ್ಲ? ಇಷ್ಟ ಆಯ್ತು. ಯಾವಾಗ ಸ್ಪೋರ್ಟ್ಸ್ ವರ್ಷನ್ ನೋಡ್ತಾ ಇರ್ತೇನೆ, ಅದಕ್ಕೆ ಆ ಥರನೇ ತೊಗೊಂಡೆ. ಆಲ್ರೆಡಿ ನನ್ನ ಹತ್ರ ಸ್ಮಾರ್ಟ್ ವಾಚ್ ಇದೆ, ಚೈನ್ ವಾಚ್ ಎಲ್ಲ ಏನು ಕಟ್ಟಲ್ಲ, ಅದಕ್ಕೆ ಗಾರ್ಡನು ಸ್ಪೋರ್ಟ್ಸ್ ವರ್ಷನ್ ತೊಗೊಂಡಿದ್ದೇನೆ. ಅದಕ್ಕೆ ವಾಚ್ ಕೂಡ ಸ್ಪೋರ್ಟ್ಸ್ ವರ್ಷನ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕಾಲೇಜ್ಗೆ ಹೋಗೋದಲ್ವಾ, ಕಾಲೇಜ್ಗೆಲ್ಲ ಈ ಥರನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೇ ಥರ ಕೊಡ್ಸಿದ್ದೀನಿ ಗೈಸ್. ನೋಡೋಣ ಈಗ ಕಾಣುತ್ತೆ. ಕಲರ್ ಇಷ್ಟ ಆಯಿತಾ? ಬ್ಲ್ಯಾಕ್ ತೊಗೊಂಡಿದ್ದ. ಬ್ಲ್ಯಾಕ್ ಆಲ್ರೆಡಿ ಸ್ಮಾರ್ಟ್ ವಾಚ್ ಇದೆ ಗೈಸ್, ಅದಕ್ಕೆ ಕಲರ್ ಚೇಂಜ್ ಮಾಡಿದ್ವಿ. ನಾವು ಈ ಥರ ಕಾಣ್ತಿದ್ವಿ, ಚೆನ್ನಾಗಿದ್ದಾವ? ಚೆನ್ನಾಯ್ತಾ ಗೈಸ್? ಇವಾಗ ಇನ್ನೊಂದು ಸರ್ಪ್ರೈಸ್ ಇದೆ. ಆ್ಯಕ್ಚುಲಿ ಸರ್ಪ್ರೈಸ್ ಅಂತ ಏನಿಲ್ಲ, ಹೇಳ್ಬಿಡ್ತೀನಿ. ಒಂದು ಕಾಲೇಜ್ ಬ್ಯಾಗ್ ಹಾಳಾಗಿತ್ತು, ತುಂಬ ದಿವಸದಿಂದ ನೋಡ್ತಿದ್ವಿ, ಬೇಕಂತ ಕೇಳ್ತಿದ್ದ, ಅದಕ್ಕೆ ಒಂದು ಬ್ಯಾಗ್ ಗಿಫ್ಟ್ ಮಾಡ್ತಿದ್ದೀನಿ ಅಷ್ಟೇ. ಆಯ್ತಾ? ಅದು ಉದ್ದದ್ದು ಬೇಕು ಅಂತ ಹೇಳ್ತಿದ್ದಲ್ಲ ಕಾಲೇಜ್ ಬ್ಯಾಗ್ ಥರ. ಲಾಸ್ಟ್ ಟೈಮ್ ಸ್ಕೂಲ್ ಬ್ಯಾಗ್ ಲಾಸ್ಟ್ ಟೈಮ್ ಕೊಡಿಸಿದ್ದೆ ಗೈಸ್, ಸ್ಕೂಲ್ ಬ್ಯಾಗ್ ಥರ ಐತೆ ಅಂತ ಹೇಳಿದ, ಅದಕ್ಕೆ ಈ ಸಲ ಕಾಲೇಜ್ ಬ್ಯಾಗ್ ಥರನೇ ಐತೆ. ಹಿಂಗೆ ಇಷ್ಟ ಆದರೂ ನೋಡಿ, ಬಟರ್ ನಾನ್ ಈ ಥರ ಬಂದಿದೆ. ಆ್ಯಂಡ್ ಇದು ಪಾಲಕ್ ಪನ್ನೀರ್, ಗೀ ರೈಸ್. ಊಟ ರೆಡಿಯಾಗಿದೆ. ಇವಾಗ ನನ್ನ ತಮ್ಮಂಗೆ ಕೊಟ್ಬಿಟ್ಟು ಹೇಗಿದೆ ಟೇಸ್ಟ್ ಅಂತ ಹೇಳೋಣ ಬನ್ನಿ. ಟಿಶ್ಯೂ ಎಲ್ಲ ಸೈಡಲ್ಲಿ ಇಡು. ನೋಡು, ನಿಮ್ಮಮ್ಮ ಯಾವಾಗಾದರೂ ಬಟರ್ ನಾನು ಮಾಡಿಕೊಟ್ಟಿತ್ತಾ? ಒಂದು ನಾನು ಮಾಡಿಕೊಟ್ಟಿದ್ದೀನಿ ನಿಂಗೋಸ್ಕರ. ಹೋಗಿ ಎಲ್ಲ ತೊಗೊಂಬಂದು ಡ್ಯೂಟಿ ಮುಗ್ದಾದ್ಮೇಲೂ ಒಂದು ಮಾಡಿದ್ದೀನಿ ಗೊತ್ತಾ, ಎಷ್ಟು ಕಷ್ಟಪಟ್ಟು. ಮತ್ತು ಚೆನ್ನಾಗಿಲ್ಲ ಅಂತ ಹೇಳ್ಬಿಡು. ಚೆನ್ನಾಯ್ತಾ? ನಿಜ ಹೇಳು. ಎಷ್ಟು ಚೆನ್ನಾಗೈತೆ? ಹೋಟೆಲ್ ಥರನೇ ಆಯಿತಾ ಅಥವಾ ನಾನು ಮಾಡಿರೋ ಥರ ಆಯಿತಾ? ಹೋಟೆಲ್ ಥರ ಬಂದೈತಾ? ನಿಜ? ಯಪ್ಪ, ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಗೈಸ್. ಅದೇನಾದರೂ ಪೆಪ್ಸಿ ಮತ್ತು ಏನು ಹಾಟ್ ಡ್ರಿಂಕ್ಸ್ ಅನ್ಕೊಂಬಿಡ್ಬೇಡ. ವಾಚ್ ಕಟ್ಕೊಂಬಿಟ್ಟಿದ್ಯಾ? ಎಲ್ಲಿ ತೋರಿಸು. ಚೆನ್ನಾಗಿ ಕಾಣಿಸ್ತೈತೆ. ನೀನು ಆ್ಯಕ್ಚುಲಿ ಫಾರ್ಮಲ್ಸ್ಗೆ ಮತ್ತು ಜೀನ್ಸ್ಗೆ ಎರಡಕ್ಕೂ ಸೂಟ್ ಆಗ್ತೈತಲ್ಲ. ಗೀ ರೈಸ್ ಇದೆ, ಫಸ್ಟ್ ಇದನ್ನು ತಿನ್ನು ಗೈಸ್. ಇವಾಗ ಟೈಮ್ 1:30 ಆಗಿದೆ. ಇವಾಗ ಊಟ ಮಾಡ್ತಾಯಿದ್ದೀವಿ. ಟೈಮ್ ಆಲ್ರೆಡಿ ಓವರ್ ಆಗಿರೋದ್ರಿಂದ ಊಟ ಸಿಗ್ತಾ ಇಲ್ಲ. ನನ್ನ ತಮ್ಮಂಗೆ ನಾನು ಮಾಡಿರೋ ಊಟ ತುಂಬ ಇಷ್ಟ ಆಗಿದೆ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಗೀ ರೈಸ್ದು ಮತ್ತು ಬಟರ್ ನಾನ್ ರೆಸಿಪಿದು ನೆಕ್ಸ್ಟು ನಾನು ವ್ಲಾಗ್ ಯಾವಾಗಾದರೂ ಫ್ರೀ ಆದಾಗ ಸಪ್ರೇಟ್ ವ್ಲಾಗ್ ಮಾಡಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಎಸ್, ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.